ಆಗಲೇ ಜೇಡ್ರಳ್ಳಿ ಕೃಷ್ಣನ ಜೊತೆ ಸುಮಾರು ಇನ್ನೂ ಬಲಾಢ್ಯ ಇರ್ತಾರೆ. ಒಬ್ಬ ಎಲಿಯಾಸ್ ಅಂತ ಇರ್ತಾನೆ, ಸೇಮ್ ಅದೇ ಥರ ಪಾರ್ಟಿನೇ ಮೊಟ್ಟೆಕಣ್ಣ ಇದ್ದ. ಅವನು ಬಲಗೈ ಬಂಟ ಯಾವಾಗಲೂ. ಇವನು ಆ ಮೊಟ್ಟೆಕಣ್ಣ ಯಾವಾಗಲೂ ಹೊಟ್ಟೆ ಒಳಗಡೆ ಶರ್ಟ್ ಒಳಗಡೆ ಓಪನ್ ಶರ್ಟ್ ಒಂದು ಒಳಗಡೆ ನಾಡ್ ಬಾಂಬ್ ಕೊಟ್ಕೊಡ್ತಿದ್ದ ಬಟ್ಟೆ ಒಳಗೆ. ಓಹೋ, ಸಡನ್ನಾಗಿ ಎತ್ಬಿಟ್ಟು ಹಿಂಗೆ ಹಾಕ್ಬೇಕಲ್ಲ ಯಾವುದಕ್ಕೆ ಸೀಟ್ಗೆ, ಬ್ಲಾಸ್ಟ್ ಆಗಿಬಿಡ್ತು. ಈ ಮೊಟ್ಟೆಕಣ್ಣ ಸ್ಪಾಟ್ ಔಟು. ಓಕೆ. ಇಲಿಯಾಸ್ ಮೇಲ್ಗೆ ಹೋಗ್ಬಿಟ್ಟು ಅವಳೆ ಪಕ್ಷಿ ಹೋದಂಗೆ ಆರಿಸ್ ತಕ್ಷಣನೇ. ಆಮೇಲೆ ಅವ್ರಿಗೆ ತಲೆ ಕೆಟ್ಟೋಗ್ಬಿಡ್ತು. ಒಂದು 200-300 ಜನಕ್ಕೆ ಮಂಡಿ ಚಿಪ್ ತೆಗೆದುಬಿಟ್ರು. ಏನು ಅವ್ರು ಮರ್ಸಿಲೆಸ್ಸಾಗಿ ಹೊಡೆದಾಕ್ಬಿಟ್ರು. ಇನ್ನು ಫೀಲ್ಡ್ಗೆ ಇಳಿಯುವಂಗಿಲ್ಲ ನನ್ನ ಮಕ್ಕಳು. ಬೆಂಗಳೂರು ಅಂಡರ್ ವರ್ಲ್ಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ. CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್, ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ಕಥಾನಕ ಹೇಳ್ತಿರುವಂಥ ನಿವೃತ್ತ SPS ಕೆ ಉಮೇಶ್ ಸರ್. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ಕಳೆದ ಸಂಚಿಕೆಯಲ್ಲಿ ನಾವು ಜೇಡಳ್ಳಿ ಕೃಷ್ಣಪ್ಪ ಮತ್ತು ಸಿದ್ಧ, ಆಮೇಲೆ ಶ್ರೀರಾಮ್ಪುರ ಕಿಟ್ಟಿ, ಕರಿಯ, ಹೀಗೆ ಸುಮಾರು ನೀವು ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರಿ, ರೌಡಿಗಳ ಬಗ್ಗೆ ಮಾತಾಡಿದ್ರಿ. ನಮಗೆ ಅಂದರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ನಮಗೆ ಭಾಳಷ್ಟು ಹೆಸರುಗಳು ಗೊತ್ತಿರಲ್ಲ. ಜೇಡಳ್ಳಿ ಕೃಷ್ಣಪ್ಪನ ಹೆಸರು ಗೊತ್ತಿದೆ, ಈ ಶ್ರೀರಾಮ್ಪುರ ಕಿಟ್ಟಿ ಹೆಸರು ಗೊತ್ತಿದೆ, ಬಟ್ ನೀವು ಉಳಿದಂಥ ಹೆಸರುಗಳು ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ನೀವು ಪತ್ರಕರ್ತರಾಗಿರೋ ಕಾರಣಕ್ಕೋಸ್ಕರ ಗೊತ್ತಿದೆ. ಇಲ್ಲಾಂದರೆ ಇವರೇನು ಮಹಾತ್ಮ ಗಾಂಧಿ ಅಲ್ಲ, ಇಲ್ಲ ಜವಾಹರ್ಲಾಲ್ ನೆಹರು ಅಲ್ಲ, ಇಲ್ಲ ವಲ್ಲಭಾಯ್ ಪಟೇಲ್ ಅಲ್ಲ, ಏನಲ್ಲ ಇವರೆಲ್ಲ ಅಕಸ್ಚಿತ್ ಒಂಥರ ಖಜಿನಾಯಿಗಳಿದ್ದಂಗೆ. ಅದೇನು ತಲೆ ಕೆಡಿಸ್ಕೋಬೇಕಾದಿಲ್ಲ. ಬಟ್ ಇಷ್ಟೆಲ್ಲ ವ್ಯವಸ್ಥೆ ವಿರುದ್ಧವಾಗಿ ಇವ್ರು ಹೆಂಗೆ ಕೆಲಸ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಇವರು ಹೆಂಗೆ ಇಷ್ಟು ವ್ಯವಸ್ಥೆಯಲ್ಲಿ ಇಷ್ಟು ಬಲಾಢ್ಯವಾದಂಥ ಪೊಲೀಸ್ ವ್ಯವಸ್ಥೆ ಇದ್ಕೊಂಡು ಪ್ರತಿ ದಿವಸ ಅದೇ ಕೆಲಸ ಮಾಡೋರು ವಿರುದ್ಧ ಇವ್ರು ಹಿಂಗೆ ತಲೆ ತಪ್ಪಿಸ್ಕೊಂಡು ರೌಡಿಸಮ್ ಹೆಂಗೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು. ಇಲ್ಲಾಂದರೆ ಖಜಿನಾಯಿಗಳೇ. ಅದು ಕ್ರೈಮ್ ರಿಪೋರ್ಟರ್ಗೆ ಎಲ್ಲ ಗೊತ್ತಿರ್ತ ಅನ್ಸುತ್ತೆ. ಹೌದು. ಅಂದರೆ ಆ ಕಾಲಘಟ್ಟದಲ್ಲಿ ಮಾತ್ರ ಇರ್ತಾರೆ ಅವರು, ಒಂದೊಂದು ಫೇಸಲ್ಲಿ ಇರ್ತಾರೆ, ಹೊಟ್ಟೋಗ್ತಾರೆ. ಈಗಿರೋ ಆಫೀಸರ್ಗಳು ಇರೋಕ್ಕಾಗಲ್ಲ, ನಮ್ಮ ಥರ ಗೊತ್ತಾಗೋದಿಲ್ಲ ಅವ್ರಿಗೆ. 5 ವರ್ಷ ಬಂದು ವ್ಯಾಪಾರ ಮುಗಿಸ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಅವನು, ಎಲ್ಲರೂ ಬೇರೆ ಕಡೆ ಹೊಟ್ಟೋಗ್ತಾರೆ, ಇರುವಂಗಿಲ್ಲ ಸಿಟಿನಲ್ಲಿ. ಆಗ ಬೆಂಗಳೂರು ಏನು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ? ಮಿನಿಮಮ್ 25-30 ವರ್ಷ ಬೆಂಗಳೂರಿನಲ್ಲಿ ಇದ್ದರೆ ಇರಲಿಲ್ಲ ಅಂದರೆ ಅವನು ಒಂದು ಪಂಚೆದು 4 ನೂಲು ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ. ಅವನು ಸರಿಯಾಗಿ ಅವನು ಲಾಡಿ ಕಟ್ಟಕ್ಕೆ ಬರೋದಿಲ್ಲ ಅವನು ಬೆಂಗಳೂರದು. ಆಗಲ್ಲ ಈಗಿನ ಪರಿಸ್ಥಿತಿನಲ್ಲಿ ರೌಡಿಸಮ್ ತಿಳ್ಕೊಳ್ಳೋಕೆ ಆಗೋದಿಲ್ಲ. ಅವ್ನು ಓದುವ ವರ್ಷಕ್ಕೆ ಹೊಟ್ಟೋಗ್ಬಿಡ್ತಾನೆ, ಪೂರ್ತಿ ಹಿಡೀದಿರಲಿ. ಎಷ್ಟು ಜನ ರೌಡಿಗಳವರೇ ಅಂತ ತಿಳ್ಕೊಂಡು ಟೋಪೋಗ್ರಫಿ ತಿಳ್ಕೊಳ್ಳೋಷ್ಟಕ್ಕೆ ಅವನು ಆ ಬಿಜಾಪುರನೋ ಬೆಳಗಾಮೋ ಎಲ್ಲೋ ಗಿರಣ ಪೊಲೀಸ್ ಸ್ಟೇಷನ್ಗೆ ಓಡೋಗ್ಬಿಡ್ತಾರೆ ಅವರು. ಆಗಲ್ಲ ಈಗ ತಿಳ್ಕೊಳ್ಳೋದಕ್ಕೆ. 6 ವರ್ಷ ನಿರಂತರವಾಗಿ ಅವ್ರ ವಿರುದ್ಧ ಕೆಲಸ ಮಾಡಿದಾಗ ಮಾತ್ರ ಗೊತ್ತಾಗ್ತಾವೆ ಅಷ್ಟೇ ಸರ್, ಇಲ್ಲಾಂದರೆ ಗೊತ್ತಾಗೋದಿಲ್ಲ ಯಾವ ಕಾರಣಕ್ಕೂ. ನೀವು ಹೇಳ್ತಾಯಿದ್ರಿ ಆಗಲೇ, ನಾವು ಕಂಟಿನ್ಯೂ ಮಾಡ್ತಾಯಿದ್ದೋ. ಈಗ ನೀವು ಅದೇ ಹೇಳಿದ್ರಿ ಏನಾಯಿತು ಅಂತ ಸರ್. ಈಗ ಇವ್ರದ್ದು ಒಂದು ಕಡೆ ಈ ಕಡೆ ನೀವೇನು ಲಾಸ್ಟ್ ಇನ್ಸಿಡೆಂಟ್ ಹೇಳಿದ್ರಿ, ಅದು ಆ ಕಡೆ ಹಾಗೆ ಮುಂದುವರಿಯುತ್ತಾ ಆ ಜಗಳಗಳು ಅದು ಏನಾಗುತ್ತೆ ಸರ್? ಅದು ಹೌದು ನೋಡಿ, ಯಾವಾಗ ಕೊತ್ವಾಲನ ಕಡೆಗೆ ಇವನು ಕಿಟ್ಟಿನೂ ಹೋಗಿ ಸೇರಿಕೊಂಡ, ಬಟ್ ಇವನು ಸೇರಿಕೊಂಡ, ಯಾರು ಜೇಡ್ರಳ್ಳಿನೂ ಸೇರಿಕೊಂಡ. ಯಾಕಂದ್ರೆ ಅವ್ನ ಪ್ರೊಟೆಕ್ಷನ್ಗೆ ಅವ್ನು ಉಳ್ಕೋಬೇಕಲ್ಲ, ಯಾರು ಬಲಾಡಿದ್ರು ಹೋಗಿ ಸೇರ್ಕೊಬಿಟ್ಟ ಆ ಕಡೆಗೆ. ಅವ್ನು ಅಲ್ಲಿಗೆ ಹೋಗಿ ಸೇರ್ಕೊಂಡ ಅಂದ ತಕ್ಷಣವೇ ಉಳಿದ ರೌಡಿಸಮ್ ಯಾವ ಥರ ಮ್ಯೂಟಿಲೇಟ್ ಆಗ್ತದೆ ಅಂತಂದರೆ, ಬೆಂಗಳೂರು ನಗರದ್ದು ವಿಜಯನಗರದಲ್ಲಿರ್ತಕ್ಕಂಥ ಬಲಾಢ್ಯವಾದಂಥ ಒಂದು ಗುಂಪು, ಆಮೇಲೆ ಇನ್ನೊಂದು ಕೊರಂಗು ಮತ್ತು ಆ ಸಂಬಂಧಪಟ್ಟಂಥ ಒಂದು ಕೊರಂಗು ಗ್ಯಾಂಗ್ ಅಂತ ಒಂದು ಗ್ಯಾಂಗ್ ಇತ್ತಲ್ಲ, ಆ ಗ್ಯಾಂಗು ಇವನ ಜೊತೆ ಮ್ಯೂಟಿಲೇಟ್ ಆಗಿಬಿಡ್ತಾರೆ. ಅಂದರೆ ಯಾವಾಗ ಒಬ್ಬ ದೊಡ್ಡ ರೌಡಿ ಜೊತೆ ಹೋಗಿ ಸೇರ್ಕೊಂಡ ತಕ್ಷಣವೇ ನಮಗೂ ಸಪೋರ್ಟ್ ಸಿಗ್ತದಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡ್ಬಿಡ್ತಾರೆ, ಎಲ್ಲ ಸೇರ್ಕೊಬಿಡ್ತಾರೆ. ಹಂಗೆ ಸೇರ್ಕೊಂಡಂಥವ್ರು ವಿಜಯನಗರ ಜಗ್ಗ, ಮಚ್ಚ, ಕೋತಿರಾಮ, ಪಾಟ್ರಾಜ, ತಿಮ್ಮ, ಆಮೇಲೆ ಪ್ರೆಸ್ ಇಮ್ಯಾನ್ಯುಯಲ್ಲು, ಡೆಡ್ ಹೌಸ್ ಟೀನಾ, ಆಮೇಲೆ ಕೋಳಿ ಕೆಂಚ, ಐಸ್ ಮಂಜ, ಆಮೇಲೆ ಮುರ್ಕಲ್ ವೆಂಕಟೇಶ, ಹೋಟ್ಲ್ ಪ್ರಕಾಶ, ತಮ್ಮಯ್ಯ, ಗೋವಿಂದರಾಜನಗರದ ಕಟಿಂಗ್ ಬಾಬು, ಆಮೇಲೆ ನಾಯಿ ಗೋವಿಂದ, ಬೇಕ್ರಿ ವೆಂಕಟೇಶ, ಇವ್ರು ಎಲ್ಲ ಸೇರ್ಕೊಬಿಡ್ತಾರೆ.
ಪೂರ್ತಿ ಟೋಟಲ್ ಟೀಮು ಏನು ವಿಜಯನಗರದ ಕಡೆ ಈ ಕಡೆ ಆಪ್ರೇಟ್ ಮಾಡ್ತಾಯಿದ್ರು ನೋಡಿ, ಅಪ್ ಟು ಈ ನಮ್ಮ ಬ್ಯಾಟರಾಯನ್ಪುರ ಮತ್ತು ಈ ಕಡೆ ಸೈಡು ರಾಜಗೋಪಾಲ್ ನಗರ ಬೆಲ್ಟಲ್ಲಿರ್ತಕ್ಕಂಥ ಸಣ್ಣ ಕಾಲೋನಿಗಳಿದ್ವಲ್ಲ ಆಗೆಲ್ಲ ಬೆಂಗಳೂರು ನಗರದ ಆ ರೌಡಿಸಮ್ ಹ್ಯಾಂಡ್ಲು ಮಾಡ್ತಾ ಇರ್ತಕ್ಕಂಥ ಎಲ್ಲ ಗ್ಯಾಂಗ್ಗಳು ಅವನ ಜೊತೆ ಜೋತ್ ಬೀಳಕ್ಕೆ ಶುರು ಆಗ್ತಾರೆ. ಕೊತ್ವಾಲ್ ಜೊತೆ ಇಲ್ಲ ಇವನು ಜೇಡ್ರಳ್ಳಿ ಕೃಷ್ಣನ ಜೊತೆ. ಓಕೆ ಓಕೆ. ಅದ್ರ ಆಗಲೇ ಜೇಡ್ರಳ್ಳಿ ಕೃಷ್ಣನ ಜೊತೆ ಸುಮಾರು ಇನ್ನೂ ಬಲಾಢ್ಯರಿರ್ತಾರೊಬ್ಬ ಎಲಿಯಾಸ್ ಅಂತ ಇರ್ತಾನೆ. ಓಕೆ. ಜೊತೆನಲ್ಲಿ ಯಾವಾಗೂ ಮೊಟ್ಟೆಕಣ್ಣು ಅಂತ ಇರ್ತಾನೆ. ಈ ಮೊಟ್ಟೆಕಣ್ಣು ಹೆಂಗೆ ಅಂದರೆ ಒಂಥರ ಈಗಿನ ಪಿಕ್ಚರಲ್ಲಿ ಯಾವುದೋ ಟಗ್ರೂಪಲ್ಲಿ ಅದರೊಳಗಡೆ ಒಬ್ಬ ಕುರಿ ಇರ್ತಾನೆ, ಅವನ ಥರ ಈ ಮೊಟ್ಟೆಕಣ್ಣ ಇರ್ತಾನೆ. ಇಷ್ಟು ಅಗಲ ಕೂದಲು, ಈ ಥರ ಗುಂಗುರು ಕೂದಲು. ಈ ವಾಟಾಳ್ ನಗರ ಹಿಂದೆ ಒಬ್ಬ ನಿಂತ್ಕೋತಿದ್ದ ನೋಡಿ, ಯಾವಾಗೂ ಹಿಂಗೆ ಸತ್ತೋಗ್ಬಿಟ್ಟ ಅವನು. ಸೇಮ್ ಅದೇ ಥರ ಪಾರ್ಟಿನೇ ಮೊಟ್ಟೆಕಣ್ಣ ಇದ್ದ. ಅವನು ಬಲಗೈ ಬಂಟ ಯಾವಾಗಲೂ. ಇವನು ಯಾರಿಲ್ಲ ಅಂದ್ರೂ ಇವನು ಆಟೋ ರಿಕ್ಷಾ ಇಲಿಯಾಸು ಈ ಮೊಟ್ಟೆಕಣ್ಣ ಜೊತೆಯಲ್ಲಿ ಇರ್ತಾರೆ. ಅದ್ರ ಜೊತೆಲಿ ಕಾಲಪತ್ರ ಬಂದು ಸೇರಿಕೊಂಡ, ಅದು ಮಣಿಭಾರತಿ ಬಂದು ಸೇರಿಕೊಂಡ, ಆಮೇಲೆ ಸ್ಟೇಷನ್ ಶೇಖರ, ಆಮೇಲೆ ಅಲ್ಲೇ ಶ್ರೀರಾಮ್ಪುರದ ಕ್ರಿಸ್ಟೋಫರ್ ಅಲಿಯಾಸ್ ಚಕ್ರೆ ಬಂದು ಸೇರಿಕೊಂಡ. ಇವರೆಲ್ಲ ಬಂದು ಒಟ್ಟಿಗೆ ಪೂರ್ತಿ ಇವನಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ಕೊಬಿಡ್ತಾರೆ ಜೇಡ್ರಳ್ಳಿಗೆ. ಈ ಭಾಗದಲ್ಲಿ ಒಂಥರ ಎಲ್ಲ ಮ್ಯೂಟಿಲೇಟ್ ಆಗಿಬಿಟ್ರು. ಯಾರೂ ಎದುರಾಕೊಳ್ಳುವಂಥವ್ರು ಇಲ್ಲ. ಈಗ ಒಂದು ಕಡೆ ಜಯರಾಜ್ದು ಟೀಮು ಒಂದು ಕಡೆಗೆ ಆಗೋಗ್ಬಿಟ್ರೆ, ಈ ಕಡೆ ಸೈಡ್ ಕೊತ್ವಾಲನ್ ಟೀಮ್ ಆಗ್ಬಿಡ್ತು. ಇವಾಗ ಯಾವಾಗ ಸಾಯಿಕ್ ಮೊದಲೇ 87ರಲ್ಲಿ ಅವ್ನು ಸಾಯ್ತಾನಲ್ಲ, 84, 85ರಲ್ಲಿ ಎಲ್ಲ ಇವ್ರು ಪೂರ್ತಿ ಗ್ಯಾಂಗ್, ಟೋಟಲ್ ಗ್ಯಾಂಗ್ ಆಗಿಬಿಡ್ತು. ಇದು ಏನಾಗಿದೆ ಇದೆಲ್ಲ ಈಗ ಈ ಕೊತ್ವಾಲ್ ಗ್ಯಾಂಗ್ ಸರ್? ಕೊತ್ವಾಲ್ ಗ್ಯಾಂಗ್ ಫುಲ್ಲು. ಓಕೆ ಓಕೆ. ಪೂರ್ತಿ ಕೊತ್ವಾಲ ಅತ್ಯಂತ ಬಲಿಷ್ಠ, ಭಯಂಕರವಾಗಿ ಬಲಿಷ್ಠ ಆದದ್ದೇ 83, 84, 80 ಜೇಡ್ರಳ್ಳಿ ಕೃಷ್ಣ ಮತ್ತು ನಮ್ಮ ವಿಜಯನಗರದ ಕಡೆ ಗ್ಯಾಂಗು, ನಮ್ಮ ಕನಕನಪಾಳ್ಯ ಗ್ಯಾಂಗು, ತ್ಯಾಗರಾಜ ನಗರ ಗ್ಯಾಂಗು, ಕಾಲೋನಿ ಗ್ಯಾಂಗು ಅಂತ ಕರೀತಾರದು, ಕಾಲೋನಿ ಗ್ಯಾಂಗು. ಆಮೇಲೆ ಇಲ್ಲಿ ಬನಶಂಕರಿ ನಮ್ಮದು ಯಾವುದದು ಕತ್ರಗುಪ್ಪೆ ಗ್ಯಾಂಗು. ಇವ್ರು ಎಲ್ಲ ಟೋಟಲ್ ಗ್ಯಾಂಗ್ಗಳು ಪೂರ್ತಿ ಎಲ್ಲನೂ ಒಟ್ಟಿಗೆ ಸೇರಿಸಿ ಮೇಂಟೈನ್ ಮಾಡ್ತಿದ್ದವನು ಆ ಸಮಯದಲ್ಲೇ ಕೊತ್ವಾಲ್. ಇದೆಲ್ಲ ಗ್ಯಾಂಗ್ನ ಈ ಒಳಗೋಗಿ ಸೇರ್ಕೊಂಡ ತಕ್ಷಣ ಜೇಡ್ರಳ್ಳಿ ಹತ್ರ ಎಲ್ಲ ಬರೋಕ್ಕೆ ಶುರು ಆಗ್ತಾರೆ. ಯಾಕಂದರೆ ಭಾಳ ಆಪ್ತ ಆಗ್ಬಿಡ್ತಾನಲ್ಲ, ಆ ಕಾರಣಕ್ಕೋಸ್ಕರ ಜೇಡ್ರಳ್ಳಿಗೆ ಅದು ಅವನಿಗೂ ಬೇಕಾಗಿರ್ತದೆ. ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ, ನಾನು ಹಿಂದಕ್ಕೆ ಬಂದೆ, ಮುಂದಕ್ಕೆ ಹೋಗಿದ್ದು ಹಿಂದಕ್ಕೆ ಬಂದಿದ್ದೀನಿ ನಾನು. ಇವ್ರ ಗ್ಯಾಂಗ್ ಹೇಳಿದೆ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಇವ್ರನ್ನ ತಗೊಂಡೋಗ್ಬೇಕಲ್ಲ ಮುಂದಕ್ಕೆ. ಆ ಕಾರಣಕ್ಕೆ ಆ ಸಮಯದಲ್ಲಿ ಏನಾಗುತ್ತೆ, ಜಯರಾಜ್ಗೆ ಅಟ್ಯಾಕ್ ಆಗಿರುತ್ತೆ. ನಿಮ್ಗೆ ನಾನು ಆಗಲೇ ಹಿಂದೆ ಹೇಳಿದ್ದೀನಿ, ಜಯರಾಜ್ಗೆ ಅಟ್ಯಾಕ್ ಆಗ್ತದೆ. ಎಲ್ಲಿ ಇದರಲ್ಲಿ ಕನಿಷ್ಕಾ ಹೋಟ್ಲಲ್ಲಿ ಯಾವಾಗ ಅಟ್ಯಾಕ್ ಆಗ್ತಕ್ಕಂಥ ಕೇಸಲ್ಲಿ ಇವನು ಮೇಯ್ನ್ ಪಾತ್ರಧಾರ, ಇವನು ಅನಿಲ್ ಕುಮಾರ್ ಮೇಯ್ನ್ ಪಾತ್ರಧಾರ ಅಂತ ಅನ್ನುವಂಥದ್ದು ಗೊತ್ತಾದಾದ್ಮೇಲೆ ಏನಾದರೂ ಮಾಡಿ ಹೊಡೆದಾಕ್ಬೇಕು ಅವನನ್ನು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಬಿಡ್ತಾರೆ. ಅನಿಲ್ ಕುಮಾರ್ಗೆ ಏನಾದರೂ ಮಾಡಬೇಕು ಅಂತ ಅನ್ನುವಂಥದ್ದಕ್ಕೆ ಒಂದು ಪ್ಲ್ಯಾನ್ ನಡೀತದೆ. ಆವಾಗ ಏನು ಮಾಡಿಬಿಡ್ತಾರೆ, ಯಾರು ಹೊಡಿದ ಅನಿಲ್ ಕುಮಾರ್ಗೆ ಹೊಡಿಬೇಕಲ್ಲ, ಏನು ಮಾಡೋದು? ಆವಾಗ ಏನಾಗ್ತದೆ, ಕೆಲವಷ್ಟು ಒಂದು ಗ್ಯಾಂಗ್ ಏನು ಮಾಡ್ತಾರೆ, ಅಲ್ಲಿಂದ ಆಚೆಗೆ ಕೊತ್ವಾಲಿಂದ ಕಡೆಯಿಂದ ಈಚೆಗೆ ಜಯರಾಜ್ ಕಡೆಗೆ ವಾಲ್ಕೋತಾರೆ ಪೂರ್ತಿ. ಯಾರು ಈ ಜೇಡ್ರಳ್ಳಿ ಕೃಷ್ಣ ಅವರೆಲ್ಲ ದುಡ್ಡು ಬರುತ್ತಲ್ಲ ಈ ಕಡೆ ಸೈಡಿಂದ, ಅದನ್ನು ಕಾಂಟ್ರಾಕ್ಟ್ ತಗೋತಾರೆ ಇವನಿಗೆ. ಓಕೆ ಓಕೆ. ಇವನಿಗೆ ಅನಿಲ್ ಕುಮಾರ್ಗೆ ಈ ಅನಿಲ್ ಕುಮಾರ್ನ ಹುಡ್ಕಾಡ್ತಾ ಇರ್ತಾರೆ ಫುಲ್ ಟೀಮ್. ಇವರು ಕಡೆಯಿಂದ ಜಯರಾಜ್ ಕಡೆ ಬಂದು ಈ ಕಾಂಟ್ರಾಕ್ಟ್ ತಗೋತಾರೆ, ಕುಮಾರ್ ನೋಡಿ ಅಂತ, ಅನಿಲ್ ಕುಮಾರ್ ಹೊಡಿದಕ್ಕೆ. ಓಕೆ ಓಕೆ. ಅದು ಭಾಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾನೆ ಅವನು. ಯಾರು ಜಯರಾಜ್ ಇವ್ರನ್ನೆಲ್ಲ ಅಲ್ಲಿಂದ ಡಿಸೆಕ್ಟ್ ಮಾಡಿ ಹಂಗೆ ಮಾಡಬೇಕು ಅಂತೇಳಿ ಇವ್ರನ್ನ ಬೆಕ್ಕನ ಕಣ್ಣನ ರಾಜೇಂದ್ರನ ಬಿಟ್ಟು ಅವನ್ನೆಲ್ಲ ಮಾತಾಡಿಸಿ ಅವನ್ನೆಲ್ಲನೂ ಒಂದು ಕಡೆಗೆ ಇದು ಕಾಟನ್ಪೇಟೆ ಪುಷ್ಪ ಅವರೆಲ್ಲ ಸೇರಿಕೊಂಡು ಹೇಗೆ ಅದನ್ನು ಬೇರ್ಪಡಿಸಿ ಅವನನ್ನು ಹಿಂಗೆ ಬರಬೇಕು ಅನ್ನುವಂಥದ್ದನ್ನ ನೀಟಾಗಿ ಹ್ಯಾಂಡ್ಲ್ ಮಾಡ್ತಾರಾಗ. ಆವಾಗ ಅದನ್ನೆಲ್ಲನೂ ಚೆನ್ನಾಗಿ ಮ್ಯಾನೇಜ್ ಮಾಡಿ ಅವ್ರನ್ನೆಲ್ಲ ಈಚೆ ಕರ್ಕೊಂಡು ಅನಿಲ್ ಕುಮಾರ್ ಬೇಟೆ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ. ಅವನು ಏನು ಮಾಡ್ತಾರೆ, ಮಚ್ಚು ಅದು ಇದು ಲಾಂಗ್ಗಳೆಲ್ಲ ಇಟ್ಕೊಂಡು, ಆಮೇಲೆ ಕೆಲವಷ್ಟು ಕಂಟ್ರಿ ಬಾಂಬ್ಗಳು ಇಟ್ಕೊಂಡು ಅದು ಇದು ಮಾಡಿಕೊಂಡು ಕೆಲವಷ್ಟು ಎಲ್ಲನೂ ಒಂದು ಗ್ಯಾಂಗ್ಗಳು ಓಡಾಡ್ತಾ ಇರ್ತಾರೆ. ಅಷ್ಟೊತ್ತಿಗೇನಾಗುತ್ತೆ, ಈ ಕರಿಯನ್ಗೂ ಮತ್ತು ಇವ್ರಿಗೂ ಈ ಜೇಡ್ರಳ್ಳಿ ಕೃಷ್ಣನ್ ಗ್ಯಾಂಗ್ಗೂ ಒಂದು ಸಣ್ಣದೊಂದು ಗಲಾಟೆ ಆಗ್ಬಿಟ್ಟು ಏನಾಗುತ್ತೆ. ಸರ್, ಈ ಕರಿಯಾ ಯಾರು ಸರ್ ಆ್ಯಕ್ಚುಲಿ? ಕರಿಯಾ ಬಂದು ಅಲ್ಲಿಯವನೇ, ಯಾರು ಇದ್ರವನು ಪ್ರಕಾಶ್ ನಗರದವನು, ಯಾರು ಸಿದ್ಧ ಹೊಡೆದಾಗ್ತಾರಲ್ಲ, ಅವಾಗ ಈ ಸಂಪಿಗೆ ಥಿಯೇಟರ್ ಬರುತ್ತೆ ನೋಡಿ, ಮಲ್ಲೇಶ್ವರ ಸಂಪಿಗೆ ಥಿಯೇಟ್ರು. ಆ ಸಮಯದಲ್ಲಿ ಅಲ್ಲಿ ಅಟ್ಯಾಕ್ ಆಗಿ ಅವ್ನು ಬಾಂಬ್ ಬಿಸಾಕ್ಬಿಟ್ಟಿರ್ತಾರೆ ಅವನ ಮೇಲೆ. ಥಿಯೇಟ್ರಲ್ಲಿ ಒಂದು ನಾಡ ಬಾಂಬ್ ಬಿಸಾಕ್ಬಿಟ್ಟಿರ್ತಾರೆ ಅವ್ನ ಮೇಲೆ. ಕಿಟ್ಟಿ ಮೇಲೆ ಬಿಸಾಕಿದ ತಕ್ಷಣ ಏನಾಗುತ್ತೆ, ಕಿಟ್ಟಿ ಅಲ್ಲಿಂದ ತಪ್ಪಿಸ್ಕೊಬಿಡ್ತಾನೆ ಆ ಜಾಗದಿಂದ. ಆವಾಗ ಬಾಂಬ್ ಕೇಸು ಅಂತ ಅಂದ ತಕ್ಷಣ ಪೊಲೀಸರುಗಳಿಗೆ ಸಿಕ್ಕಾಬಟ್ಟೆ ಇದಾಗುತ್ತಲ್ವಾ, ಭಾಳ ಅದನ್ನು ಸ್ಪೀಡಾಗಿ ತೊಗೊಬಿಡ್ತಾರೆ ಪೊಲೀಸರುಗಳು. ಯಾವ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ತಕ್ಷಣ ಇಮಿಡಿಯೇಟಾಗಿ ಏನು ಮಾಡ್ತಾರೆ, ಏನು ಬಾಂಬ್ ಯಾರಿಗೆ ಹಾಕಿದ್ರು, ಏನು ಯಾರು ಕೊಲ್ಲಕ್ಕೆ ಹಾಕಿದ್ರು, ಸಂಖ್ಯೆ ಥಿಯೇಟ್ರಲ್ಲಿ ಹಾಕಿದ್ರ ಅದು ಭಾಳ ಬೆಂಗಳೂರು ಸಿಟಿಯಿಂದ ಲೈಫ್ ಆಗೋಗ್ಬಿಡ್ತದೆ. ಅದೇ ಸಮಯದಲ್ಲಿ ಈ ನನ್ನ ಮಕ್ಕಳುಗಳು ಅನಿಲ್ ಕುಮಾರ್ ಹುಡುಕ್ತಾ ಇರ್ತಾರೆ. ಇವರು ಹೊಡೆದಾಕ್ಬೇಕು ಅನಿಲ್ ಕುಮಾರ್ನ ಅಂತ ಹುಡ್ಕೊಂಡು ಅಲ್ಲಿದ್ದಾನೆ, ಅದೆಲ್ಲ ಹೋಟ್ಲ್ ಏರ್ಲೈನ್ಸಲ್ಲಿದ್ದಾನೆ ಅಂತ ಅಲ್ಲಿಗೆ ಹೋಗ್ತಾರೆ. ಪುನಃ ಅಲ್ಲಿಲ್ಲ, ಇದರಲ್ಲಿಲ್ಲ, ಅವನು ಇದರಲ್ಲಿ ಕೂತ್ಕೊಂಡಿದ್ದಾರೆ. ಸಾಯಂಕಾಲ
ರೇಸ್ ಕೋರ್ಸ್ ಮುಗಿದು ರೇಸ್ ಕೋರ್ಸಿಂದ ಈಚೆ ಬರ್ತಾನೆ ಅಂತ ಅಂದ್ಬಿಟ್ಟು ಅಲ್ಲಿ ಕಾಯ್ಕೊಂಡಿದ್ದಾರೆ. ಅಲ್ಲೂ ಸುಮಾರು ಹೊತ್ತು ರೇಸ್ ಕೋರ್ಸ್ ಹತ್ರ ಕಾಯ್ಕೊಂಡ್ರು. ಇಲ್ಲ ಅಲ್ಲಿಲ್ಲ, ಅವನು ಇದರಲ್ಲಿ ಒಂದು ಯಾವುದೋ ಬಾಂಬೆ ಅವ್ರು ಯಾರೋ ಒಂದು ಟೀಮ್ ಬಂದಿದ್ದಾರಂತೆ ಹೆಂಗಸರುಗಳು ವಿಜಯನಗರದಲ್ಲಿ, ಅಲ್ಲಿ ಬಂದು ಉಳ್ಕೊಂಡಿದ್ದಾನಂತೆ. ಅಲ್ಲಿ ಬಂದು ಮನೆ ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದಾನಂತೆ. ಅಲ್ಲಿ ಬಂದೆಲ್ಲ ಹುಡ್ಕಾಡ್ತಾರೆ, ಅಲ್ಲೂ ಸಿಗಲ್ಲ. ಹುಡುಕಿ ಮಧ್ಯಾಹ್ನ 2 ಗಂಟೆಗೆ ಹೀಗೆ ಹುಡುಕೊಂಡು ಸಿದ್ದಯ್ಯ ರೋಡಿಗೆ ಬರ್ತಾರೆ ಇವರು. ಓಕೆ. ಫುಲ್ ಟೋಟಲ್ ಟೀಮು ಆ ಕಡೆಗೆ ಬರ್ತಾರೆ. ಬಂದಾಗ ಊರ್ವಶಿ ಥಿಯೇಟರ್ ಜಂಕ್ಷನ್ ಬರುತ್ತೆ ನೋಡಿ, ಅಲ್ಲಿಂದ ಸಿದ್ದಯ್ಯ ರೋಡ್ಗೆ ಹೋಗುತ್ತೆ, ಅಲ್ಲಿಂದ ಡಬಲ್ ರೋಡ್ಗೆ ಹೋಗ್ಬಿಡುತ್ತೆ. ಅಲ್ಲಿ ಎಡಗಡೆ ಸೈಡು ಒಂದು ಮಲಯಾಳಿ ಡಾಬಾ ಇತ್ತು, ಮೂನ್ ಲೈಟ್ ಅಂತ ಒಂದು ಸಣ್ಣದೊಂದು ಡಾಬಾ ಆ ಕಾರ್ನರಲ್ಲಿ. ಅಲ್ಲಿ ಒಳ್ಳೆ ಬಿರಿಯಾನಿ, ಆಮೇಲೆ ಗೌಜ್ಲಕ್ಕಿ ಬಿರಿಯಾನಿ ಗೊತ್ತಲ್ಲ ನಿಮಗೂ, ಫೇಮಸ್ ಅದು ಗೌಜ್ಲಕ್ಕಿ. ಅದು ಆ ಗೌಜ್ಲಕ್ಕಿ ಎಲ್ಲ ಆ ಕಡೆಯಿಂದ ತಮಿಳ್ನಾಡು ಕೃಷ್ಣಗಿರಿಯಿಂದ ಆವಾಗ ತಗೊಬಂದು ಆವಾಗ ತಂದು ಅಲ್ಲಿ ಗೌಜ್ಲಕ್ಕಿ ಬಿರಿಯಾನಿ, ಮೂನ್ ಲೈಟ್ ಡಾಬಾ ಅಂದರೆ ಭಾಳ ಫೇಮಸ್ ಅದು. ಅದು ಇವ್ರು ಹೋಗ್ತಾರೆ ಅಂತಂದರೆ ಅವನು ಮೊದಲೇ ಅವ್ರಿಗೆಲ್ಲ ತಿಳಿಸಿ ಚೆನ್ನಾಗಿ ರೆಡಿ ಮಾಡಿ ಕೊಡ್ತಿದ್ದಂತೆ. ಅಲ್ಲಿ ಬಂದು ಏನು ಮಾಡ್ತಾರೆ, ಎಲ್ಲ ಆ ಕಡೆ ಸೈಡ್ ಹಿಂದ್ಗಡೆ ಸೈಡಲ್ಲಿ ಏನಾಗಿತ್ತು ಅವಾಗ ಈ ನರ್ಸರಿಗಳಿದ್ದು ರೋಡ್ ಪಕ್ಕ, ಲಾಲ್ಬಾಗ್ ರೋಡ್ಲಿ. ಇನ್ನು ಅಲ್ಲ ಆಗಾಗಲೇ ನರ್ಸರಿಗಳು ಬಿಟ್ಕೊಂಡಿದ್ರು. ಆ ಒಳಗಡೆ ಜಾಗದಲ್ಲಿ ನರ್ಸರಿ ಜಾಗಗಳೆಲ್ಲ ಗಾಡಿಗಳು ತೊಗೊಂಡೋಗಿ ನಿಲ್ಲಿಸಿದ್ರು. 1-2 ಗಾಡಿಗಳು ಮಾತ್ರ ಮುಂದೆ ನಿಲ್ಲಿಸ್ಕೊಂಡಿದ್ರು. ಮೊಟ್ಟೆಕಣ್ಣ ಮತ್ತು ಇಲಿಯಾಸ ಒಂದು ಆಟೋ ರಿಕ್ಷಾ ಮತ್ತು ಒಂದು 2 ವೀಲರ್ ನಿಲ್ಲಿಸ್ಕೊಂಡಿದ್ರು. ಇವರೆಲ್ಲ ಒಳಗಡೆ ಕೂತ್ಕೊಂಡು ಆರ್ಡರ್ ಮಾಡಿಬಿಟ್ಟು ಗೌಜ್ಲಕ್ಕಿ ಬಿರಿಯಾನಿ ತಂದೆಲ್ಲನೂ ಏನು ತಂದಿಟ್ಟಿದ್ದಾರೆ ಎಲ್ಲ. ಇವರು ಆಚೆ ಕಾಯ್ಕೋಬೇಕಲ್ಲ, ಯಾರೋ ಬಂದು ಉಗ್ಬಿಟ್ರೆ. ಮೊಟ್ಟೆಕಣ್ಣನು ಇಲಿಯಾಸ್ ಕೂತ್ಕೊಂಡು ನಿಂತ್ಕೊಂಡಿದ್ರು ಒಳಗಡೆ. ಜೇಡ್ರಳ್ಳಿ ಒಳಗಡೆ ಫುಲ್ ಟೀಮು ಒಂದು 8-15 ಜನ ಊಟ ಮಾಡ್ತಾವ್ರು. ಯಾರು ಬ್ಯಾಟಿಂಗ್ ಹೋಗಿದ್ರು ನೋಡಿ, ಫೀಲ್ಡಿಂಗ್ ಮಾಡ್ಕೊಂಡು ಹೋಗಿದ್ರಲ್ಲ ಅವರೆಲ್ಲ, ಇವನಿಗೆ ಆಯಿಲ್ ಕುಮಾರ್ಗೆ. ಅವ್ರಿಗೆ ಯಾರು ಇವರೆಲ್ಲ ಒಂದು ಊಟ ಮಾಡಬೇಕಾಯ್ತಲ್ಲ, ಒಳಗೆ ಕೂತ್ಕೊಂಡು ಇವರೆಲ್ಲ ಗೌಜ್ಲಕ್ಕಿ ಎಲ್ಲ ತೀತರ್ ಬಿರಿಯಾನಿ ಸ್ಟಾರ್ಟ್ ಮಾಡಿಕೊಂಡ್ರು. ಇಲ್ಲಿ ಕೂತ್ಕೊಂಡಿದ್ರಲ್ಲ ಅವರು. ಕೂತ್ಕೊಂಡಿದ್ದಾಗ ಏನಾಗ್ತಿತ್ತು, ಈ ಮೊಟ್ಟೆಕಣ್ಣ ಇದ್ನಲ್ಲ, ಆ ಮೊಟ್ಟೆಕಣ್ಣ ಯಾವಾಗ ಹೊಟ್ಟೆ ಒಳಗಡೆ ಶರ್ಟ್ ಒಳಗಡೆ ಓಪನ್ ಶರ್ಟ್ ಒಂದು ಒಳಗಡೆ ಈ ನಾಡ್ ಬಾಂಬ್ ಕಟ್ಕೊಡ್ತಿದ್ದ ಬಟ್ಟೆ ಒಳಗೆ. ಓಹೋ. ಸಡನ್ನಾಗಿ ಎತ್ಬಿಟ್ಟು ಹಿಂಗೆ ಹಾಕ್ಬೇಕಲ್ಲ, ಅವ್ನು ಯಾವಾಗೂ ಕ್ಯಾರಿ ಮಾಡುವ 5-6 ಬಾಂಬ್ಗಳನ್ನ ಹೊಟ್ಟೆನಲ್ಲೇ ಕ್ಯಾರಿ ಮಾಡಿಕೊಂಡು. ಆಮೇಲೆ ಏನಾಗೋಯ್ತು, ಇವನು ಇಲಿಯಾಸ್ ಮೋಟ್ರ್ ಸೈಕಲ್ ಮೇಲೆ ಕೂತ್ಕೊಂಡಿದ್ದ. ಅವನು ಇದರಲ್ಲಿ ಕೂತ್ಕೊಂಡು ತಕ್ಕಂಡು ಇಲಿಯಾಸ್ ಯಾವಾಗ ಮೋಟ್ರ್ ಸೈಕಲ್ ಮೇಲೆ ಕೂತಿದ್ನಲ್ಲ, ಅವನು ಸುಮ್ಮನೆ ಹಿಂಗೆ ಗಾಡಿ ಹಿಂಗಿತ್ತಲ್ಲ, ಕಿಕ್ಕರ್ ಮೇಲೆ ಕಾಲಿಟ್ಕೊಂಡು ಕೂತ್ಕೊಂಡಿದ್ನಲ್ಲ, ಆ ವೆಯ್ಟ್ಗೆ ದಡ ಅಂತ ಕೆಳಗಡೆ ಕೊಟ್ಟೋಗ್ಬಿಡ್ತು ಏನು ಕಾಲು. ಅವನು ಇಲಿಯಾಸ್ ಮೋಟ್ರ್ ಸೈಕಲ್ ಮೇಲೆ ಕೂತಿದ್ದಾನೆ. ಅದೇನಾಗೋಯ್ತು, ಹಿಂಗೆ ಹೊಡೆದ ತಕ್ಷಣ ಏನಾಗೋಗ್ಬಿಡ್ತು, ಇಂಬ್ಯಾಲೆನ್ಸ್ ಆಗಿಬಿಟ್ಟು ಹೋಗಿ ಒಂದು ಬಾಂಬು ಇದಕ್ಕೆ ತಗಲ್ಬಿಡ್ತು, ಯಾವುದಕ್ಕೆ ಸೀಟ್ಗೆ ಬ್ಲಾಸ್ಟ್ ಆಗಿಬಿಡ್ತು. ನಿಂತಿದ್ದವ್ರಿಗೆಲ್ಲ ಗಾಬರಿ ಆಗೋಗ್ಬಿಟ್ರು. ಏನಾಯಿತು, ಓಹೋ ಇದು ಹಿಂಗಾಗಿದೆ, ಮೊಟ್ಟೆಕಣ್ಣನ ಬಾಂಬ್ ಸಿಡಿದೋಗ್ಬಿಟ್ಟಿದೆ ಅಂತೇಳಿ ಮಾಡ್ಬಿಟ್ರು. ಇಮಿಡಿಯೇಟಾಗಿ ಅಲ್ಲಿಂದ ಇನ್ನು ನನ್ನ ಮಕ್ಕಳೆಲ್ಲ ಪಟ ಖಾಲಿ ಮಾಡಿಬಿಟ್ರು ಅಲ್ಲಿಂದ ಪೂರ್ತಿ ಟೀಮು. ಇಲ್ಲಿದ್ದರೆ ಹಿಂಗೆ ಕಷ್ಟ ಆಗ್ಬಿಡ್ತದೆ ಅಂತ. ಆಮೇಲೆ ಅವ್ರಿಗೆ ಎತ್ಕೊಂಡೋಗಿ ತಗೊಂಡೋಗ್ಬಿಟ್ಟು ಬಾಂಬೆ ಕಟ್ಟಾಕಿ ಚೆನ್ನಾಗಿ ತಿಕ್ಕ ತಕ್ಷಣ ಮೂನ್ ಲೈಟ್ ಓನರ್ಗೆ ಯಾರ್ಯಾರು ಬಂದಿದ್ರು ಅಂತ ಹೇಳಿದೆ, ಇಂತಿತ್ತು ಅವರೆಲ್ಲ ಬಂದಿದ್ರು ಅಂದ್ಬಿಟ್ಟು ಅಂತ. ಅವಾಗ ಜೇಡ್ರಳ್ಳಿ ಕೃಷ್ಣನ್ ಟೀಮು ಅಂತ ಗೊತ್ತಾಯ್ತು. ಇವ್ರು ಬ್ಯಾಟಿಂಗ್ ಶುರುವಾದರು ಪೊಲೀಸ್ನವರು. ಓಕೆ. ಇವ್ರಿಗೆ ಆ ಮಟ್ಟದಲ್ಲಿ ಆ ಟೈಮ್ನಲ್ಲಿ ಇವ್ರಿಗೆ ಹುಡುಕಿ ಅವ್ರಿಗೆ ಒಂದು ಅವ್ರನ್ನ ನನ್ನ ಲೆಕ್ಕದಲ್ಲಿ ಬೆಂಗಳೂರು ನಗರದಲ್ಲಿ ಯಾವ ನನ್ನ ಲೆಕ್ಕದಲ್ಲಿ ಆ ಮಟ್ಟದ ಅಂಟಿಂಗು ಈವನ್ ನನ್ನ ಲೆಕ್ಕದಲ್ಲಿ ಕೊತ್ವಾಲ್ಗೂ ಆಗಲಿಲ್ವೇನೋ. ಅವ್ರನ್ನ ಇಡೀ ಧಾವಂತದಲ್ಲಿ ಒಂದು 200 ರೌಡಿಗಳಿಗೆ ನನ್ನ ಲೆಕ್ಕದಲ್ಲಿ ಕಾಲಿಲ್ದಂಗೆ ಮಾಡಿಬಿಟ್ಟವ್ರೆ, ಮಂಡಿ ಚಿಪ್ಗಳು ಇಲ್ದಂಗೆ ಮಾಡಾಕ್ಬಿಟ್ಟವ್ರೆ. ಅಂದರೆ ಡೆಸ್ಪರೇಟ್ ಆಗ್ಬಿಟ್ಟಿದ್ರು ಇವರು ಪೊಲೀಸ್ ಆಫೀಸರ್ಗಳು. ನನ್ನ ಮಕ್ಕಳು ಅಲ್ಲಿ ನೋಡಿದ್ರೆ ಸಂಖ್ಯೆ ಥಿಯೇಟ್ರಲ್ಲಿ ಒಂದು ಬಾಂಬು, ಇಲ್ಲಿ ನೋಡಿದ್ರೆ ಇಲ್ಲಿ ಬಾಂಬು. ಜನ ಬಿಡ್ತಾರಾ? ಸರ್ಕಾರಗಳು ಕೇಳ್ತಾವೆ ತಾನೆ, ಕಮಿಷನರ್ ಕತೆ ಏನಾಗಬೇಕು? ನನ್ನ ಮಕ್ಕಳು ಈ ಥರ ದೆವ್ಗಳ ಥರ, ಇವರೆಲ್ಲ ಪಿಶಾಚಿಗಳ ಥರ ಎಲ್ಲ ರಾತ್ರಿ ಹೊತ್ತೆಲ್ಲ ನಿಶಾಚರ ಥರ ಓಡಾಡಿದ್ರಿ ನನ್ನ ಮಕ್ಕಳು ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಕಷ್ಟ ಆಗುತ್ತೆ, ಪೊಲೀಸ್ಗೂ ಚಾಲೆಂಜ್ ಆಗಿಬಿಡುತ್ತೆ. ಕರೆಕ್ಟ್. ಆಮೇಲೆ ಅವ್ರಿಗೆ ತಲೆ ಕೆಟ್ಟೋಗ್ಬಿಡ್ತು. ಒಂದು 200-300 ಜನಕ್ಕೆ ಮಂಡಿ ಚಿಪ್ ತೆಗೆದುಬಿಟ್ರು. ಏನು ಅವ್ರು ಮರ್ಸಿಲೆಸ್ಸಾಗಿ ಹೊಡೆದಾಕ್ಬಿಟ್ರು. ಇನ್ನು ಫೀಲ್ಡ್ಗೆ ಇಳಿಯೋಂಗಿಲ್ಲ ನನ್ನ ಮಕ್ಕಳು. ಅದೇನಾಗ್ತದೋ ಅದೇ ನೋಡೇ ಬಿಡೋಣ, ಅದೇನು ಕೇಸ್ ಹಾಕ್ತಿರೋ ಹಾಕ್ರೋ ನನ್ನ ಮಕ್ಕಳ. ನೀವು ಕೇಸ್ ಹಾಕಿ ಯಾವನು ಹಾಕ್ತಾನೋ ಅವ್ನು ಹೊಡೆದಾಕ್ತೀವಿ ನಾವು ನನ್ನ ಮಗಂದು. ರೋಷೋಗ್ಬಿಟ್ರಿ ಇವರು. ಏನು ಯಾರನ್ನೂ ಕೇರ್ ಮಾಡೋಕ್ಕೆ ಇಲ್ದಂಗೆ ಅನ್ಕಂಟ್ರೋಲಬಲ್ ಆಗಿಬಿಟ್ರಿ ಇವರು. ಮನಸ್ಥಿತಿ ಹಂಗೆ ಆಗ್ಬಿಡ್ತದೆ ಪೊಲೀಸ್ ಅಧಿಕಾರಿಗಳಿಗೂ. ಮಾಡಿ 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 ಎಷ್ಟು ಅಂತ ಎದ್ರುಕೊಂಡು ಕೂತ್ಕೊಳ್ಳೋದು ಹೇಳಿ. ಇವ್ರನ್ನ ಬಲಿ ಹಾಕಲಿಲ್ಲ ಅಂದರೆ, ಆವಾಗಲೇ ಇವ್ರನ್ನೆಲ್ಲ ಮುಗಿಸ್ಲಿಲ್ಲ ಅಂದರೆ ಇವ್ರನ್ನೆಲ್ಲ ಕೋರ್ಟು ಕಚೇರಿಗಳು ಆಗಲ್ಲ ಸರ್. ಸಮಾಜ ಬದಲಾವಣೆನೇ ಆಗೋದಿಲ್ಲ. ಕೋರ್ಟಲ್ಲಿ ಸಜಾಗಳಾಗೋದು ಮಾಡಿಸೋದು, ನಾವು ಇರಲ್ಲ, ಸಾಕ್ಷಿ ಸಿಕ್ಕಲ್ಲ. ಬೆಂಗಳೂರು ನಗರದಲ್ಲಿ ರೌಡಿ ವಿರುದ್ಧ ಯಾವನು ಬಂದು ಹೇಳಲ್ಲ, ಹೇಳಿಸಿ ಅಂತಾರೆ. ಯಾವನು ಹೇಳ್ತಾನೆ ಕೋರ್ಟಲ್ಲಿ ನಿಂತ್ಕೊಂಡು, ಯಾವನ ಮಗ ಗಟ್ಟಿ ಎದೆ ಇರಲಿರೂ ಬಂದು ನಾವು ಏನೇನೋ ಮಾಡಿ ಅಲ್ಲಿ ಇಲ್ಲಿ ಸುಳ್ಳು ಅಡ್ರೆಸ್ ಕೊಡ್ತೀವಿ ಸರ್. ರೌಡಿಗಳ ಕೇಸು ಹೇಳ್ಸೋಕ್ಕೆ ಮನೆಗಳು ಇರಲ್ಲ, ಮಠ ಇರಲ್ಲ, ಎಲ್ಲೋ ಒಂದು ಅಡ್ರೆಸ್ ಇರ್ತದೆ. ಆ ಅಡ್ರೆಸ್ ಅವನು ಪತ್ತೆ ಮಾಡಿ ಹಿಡ್ಕೊಂಡು ಒಂದು ಅಡ್ರೆಸ್ ಸುಳ್ಳು ಅಡ್ರೆಸ್ ಬರೆದು ಅವನ್ನ ಕೋರ್ಟಿಗೆ ತಗೊಬಂದು ನಿಲ್ಲಿಸ್ತೀವಿ. ಗೊತ್ತೇ ಆಗಬಾರ್ದು, ಹುಡುಕಾಡಬಾರ್ದು. ಅಡ್ರೆಸ್ ಹುಡುಕಿ ನನ್ನ ಮಕ್ಕಳು ನಾಯಿ ಥರ ಆಗ್ಬಿಡ್ಬೇಕು. ಎಲ್ಲೋ ಬಚ್ಚಿಟ್ಕೊಂಡು ಅವ್ರನ್ನ ಕೋರ್ಟಿಗೆ ತಗೊಬಂದು ಅವ್ರಿಗೆ ಅವತ್ತೊಂದು ದಿವಸ ಕರ್ಕೊಬಂದು ಕೋರ್ಟಿಗೆ ಹೇಳಿಸ್ತಕ್ಕಂಥ ಕೆಲಸ ಎಲ್ಲ ಮಾಡ್ತೀವಿ ನಾವು.
ಇಲ್ಲಾಂದರೆ ನೇರಕ್ಕಲ್ಲಿ ಹೋಗಿ ಅಡ್ರೆಸ್ ಸಿಕ್ಬಿಟ್ರೆ ಹೋಗ್ಬಿಟ್ಟು ಎದುರಿಸ್ಬಿಟ್ಟೆ ನಾವು ಎದುರಿಸ್ಬಿಡ್ತೀವಿ, ಗೊತ್ತಾಯ್ತಲ್ಲ. ನಾವು ಯಾವಾಗೂ ಜೈಲಲ್ಲೇ ಇರ್ತೀವಿ ಕಣೋ, ನಿನ್ನ ಸಾಯಿಸೋದೇನು ಕಷ್ಟವಾ? ಅವ್ನು ಮನೆ ಮಠ ಇಟ್ಕೆ ಗೋಡೆ ಕಿಟಕಿ ಸಮೇತ ಕಿತ್ಕೊಂಡು ಊರು ಓಡೋಗ್ಬಿಡ್ತಾನೆ. ಹಾಗಲ್ಲ, ಅದಕ್ಕೋಸ್ಕರನೇ ಬೆಂಗಳೂರು ಸಿಟಿನಲ್ಲಿ ನಾವು ಕನ್ವಿಕ್ಷನ್ ತೊಗೊಳಕ್ಕೆ ಆಗೋದಿಲ್ಲ ಸರ್, ಭಾಳ ಕಷ್ಟ. ಹಿಂಗಾಗಿ ಏನಾಗೋಯ್ತು, ಡೆಸ್ಪರೇಟಾಗಿ ಹೊಡೆದ್ರು ಆ ಟೈಮ್ನಲ್ಲಿ. ಸರ್ ಈ ಬ್ಯಾಚ್ ಯಾರು ಸರ್? ಎಲ್ಲ ಇದೇ ಟೀಮು. ನಾಗರಾಜ್ ಸಾಹೇಬರು, ಅಶೋಕ್ ಕುಮಾರ್ ಅವರು ಲೀಡಿಂಗೇ, ನಮ್ಮ ಇವರು ಶಿವರಾಮ್ ಸಾಹೇಬರು ಟೀಮು. ಆಮೇಲೆ ಪುಣಚ ಅಂತ ಇದ್ರು, ಗಣಪತಿ ಸಾಹೇಬ್ರು ಅಂತ ಇದ್ರು, ಭೀಮಯ್ಯ ಅಂತ ಇದ್ರು. ಆಮೇಲೆ ನಮ್ಮ ಇವರು ಮೀಸೆ ತಾಂಬ ಇವರು ನಾಗರಾಜ್ ಸಾಹೇಬರು. ಆಮೇಲೆ ಸುಮಾರು ಇನ್ನೂ ಒಂದಷ್ಟು ಟೀಮು, ಸುಬ್ಬಣ್ಣ ಅಂತ ಇದ್ದರು, 79 ಬ್ಯಾಚ್ನವ್ರು. ಹೀಗೆ ಹಲವಾರು ಇನ್ನೂ ಒಂದಷ್ಟೆಲ್ಲ ಗ್ಯಾಂಗು. ಇಡೀ ಬೆಂಗಳೂರು ನಗರದಲ್ಲಿ ಯಾರ್ಯಾರು 8 ವರ್ಷ 10 ವರ್ಷ ಕೆಲಸ ಮಾಡಿದ್ರಲ್ಲ ಅವರೆಲ್ಲ ಗುಂಪು ಕಟ್ಕೊಬಿಟ್ಟು ಸೈನಿಕರ ಥರ ಮಾಡ್ಕೊಬಿಟ್ರು. ಓಕೆ, ಬಲಿ ಹಾಕ್ಬಿಟ್ರಾಗ ಆ ಸಮಯದಲ್ಲಿ ಇವ್ರಿಗೆ. ಕೊನೆಗೆ ಹೊಡೆದಾಕ್ಬಿಡ್ತೀವಿ, ನಿಮ್ಮನ್ನು ಕೊಂದಾಕ್ಬಿಡ್ತೀವಿ, ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವಾಗ ನೀವೇನಾರ ಸರೆಂಡರ್ ಆದರೆ, ನೀವೇನಾದರೂ ಕೋರ್ಟ್ಗೆ ಹೋಗಿ ಸರೆಂಡರ್ ಆದರೆ ನಿಮ್ಮನ್ನ 100% ಜೈಲಲ್ಲಿ, ನೀವು 100% ಜೈಲಲ್ಲಿ ತಲೆ ಮೇಲೆ ಕಲ್ಲೇ ತಾಕ್ಸ್ಬಿಡ್ತೀವಿ, ನಿಮ್ಮನ್ನು ಒಳಗಡೆ ಇಲ್ಲಿಂದ ಯಾರನ್ನಾರ ಕಳಿಸ್ಬಿಟ್ಟು ಅನ್ನುವಂಥ ಥ್ರೆಟ್ ಆಗ್ತಕ್ಕಂಥ ಧೈರ್ಯ ಪೊಲೀಸ್ ಅಧಿಕಾರಿಗಳಿಗೆ ಆವಾಗಲೇ ಬಂದಿದ್ದು. ನೀವು ಜೈಲಿಗೆ ಹೋದ್ರೂ ಬಿಡೋದಿಲ್ಲ, ಅಲ್ಲೂ ಮರ್ಡರ್ ಮಾಡಿಸ್ತೀವಿ ಅನ್ನುವಂಥ ಎದೆಗಾರಿಕೆ ಪೊಲೀಸಿಗೆ ಬೇಕು. ಅಂದರೆ ಇಂಟ್ರೆಸ್ಟ್ ಏನಪ್ಪ ಇವ್ನು ಹಿಂಗೆ ಹೇಳ್ತಾನೆ ಅಂತಲ್ಲ, ನಥಿಂಗ್ ಡೂಯಿಂಗ್. ಒಳ್ಳೆ ಕೆಲಸ ಮಾಡಬೇಕಾದಾಗ ನಾವು ಏನು ಬಟ್ಟಿ ಹಿಡಿಬೇಕಲ್ಲ, ಇದನ್ನು ಯಾವುದನ್ನು ವಿಶ್ವಾವತಿ ನಗರ ನೀರನ್ನ ಬಳಸಬೇಕು ಅಂದರೆ ಬಟ್ಟಿ ಹಿಡಿಬೇಕಲ್ಲ, ಅದನ್ನು ಮಾಡಬೇಕು ಅಂತ ಧೈರ್ಯ ಬಂದಿದ್ದೆ ಆವಾಗ. ಅಂದರೆ ಎಲ್ಲ ಥರವಾದಂತಹ ಯೋಚನೆಗಳು, ಆಲೋಚನೆಗಳು ಟುವರ್ಡ್ಸ್ ಟು ದಿ ಸೊಸೈಟಿ ಸಾಮಾಜಿಕ ಪರವಾಗಿ, ಸಮಾಜದ ಪರವಾಗಿ ಕೆಲಸ ಮಾಡಬೇಕು ಅಂದರೆ ಇಂಥ ನಿರ್ಧಾರಗಳನ್ನ ನಿರ್ದಾಕ್ಷಿಣ್ಯವಾಗಿ ತೊಗೋಬೇಕು. ಯಾವ ಕಾರಣಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಅದೇನು ಕೇಸ್ ಹಾಕ್ತಿ, ಹಾಕು ನೋಡೋಣ, ಅದು ಹೆಂಗೆ ನನ್ನ ಮೇಲೆ ಹೇಳ್ತೀಯ? ನೀನು ಕೋರ್ಟ್ಗೆ ಹೋಗಿ ಹೇಳ್ತೀಯಲ್ಲ, ಹೇಳು ನೋಡೋಣ, ನನ್ನ ಮೇಲೆ ಹೊಡೆದೆ ಅಂತ ಹೇಳು. ನೀನು ಗಲ್ಲಿ ಕಿತ್ತಾಕ್ತೆ ಅಂತ ಹೇಳು, ಅದು ಹೆಂಗೆ ಹೇಳ್ತೀಯ ಕೋರ್ಟ್ ಮುಂದೆ? ನೀನು ಮಂಡಿ ಚಿಪ್ ತೆಗ್ದಿದ್ದೀನಿ ಹೇಳು, ಅದು ಹೆಂಗೆ ಹೇಳ್ತೀಯ ನನ್ನ ಮುಂದೆ? ನೀನು ಜೈಲಿಗೆ ಹೋದ್ರು ನೀನು ಮುಗಿಸ್ ಸರ್, ನಾನು ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇಷ್ಟು ಜನಗಳಿಗೆ ನಾನು ಊನಗಳು ಮಾಡಿಬಿಟ್ಟಿದ್ದೀನಲ್ಲ, ಒಬ್ಬನೇ ಒಬ್ಬ ಸಿಂಗಲ್ ಮ್ಯಾನ್ ಈ ಹ್ಯಾಸ್ ನಾಟ್ ಟೋಲ್ಡ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಓಕೆ, ಒಂದೇ ಒಂದು ಕೇಸಲ್ಲಿ ಒಬ್ಬರು ಹೇಳಿಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಗೊತ್ತು, ಇವನು ನಮಗೆ ಮಾಡಿರೋದಕ್ಕೆ ಮಾಡಿದ್ದಾನೆ, ಇವನು ತಪ್ಪು ಮಾಡಿರೋದಕ್ಕೆ ಮಾಡಿದ್ದಾನೆ, ಇವನು ಅಪ್ಪನ ಕೊಟ್ಟಿದ್ದು ಕೆಲಸ ಮಾಡಿದ್ದಾನೆ, ಅವ್ನು ನಮ್ಮನೇ ಹೋಗಿ ಅವ್ನು ನಮ್ಮ ಅಪ್ಪನ ಕೊಡ್ದವನು ಅಂದ್ರೆ ಇವನು ಕಣೋ, ಹಂಗೆ ಅನ್ನಿಸ್ಕೋಬೇಕು ಪೊಲೀಸ್ ಆಫೀಸರ್ಗಳು. ಈಗಿರುವಂಥವ್ರು ಇಲ್ಲಿ ಇದ್ದಾರೆ, ಪೊಲೀಸ್ ಆಫೀಸರ್ಗಳು ಬಲಾಢ್ಯರಿದ್ದಾರೆ, ಗಟ್ಟಿಗರಿದ್ದಾರೆ, ಎಲ್ಲ ಇದ್ದಾರೆ. ಬಟ್ ತೊಡ್ಕೋಬೇಕಲ್ಲ ಇಂಥವ್ರ ವಿರುದ್ಧ. ಇಲ್ಲಾಂದರೆ ಬಡವ್ರ ಬದ್ದಿರು ಬಗ್ರುಗಳ ಮುಕ್ಕಿ ತಿಂದ್ಬಿಡ್ತಾರೆ ಸರ್ ಅವರು. ಇವ್ರು ಬೆಳಗ್ಗೆ ಎದ್ದಂದರೆ FIR ಹಾಕು ಕಾಸು, ಅದಕ್ಕೆ ಕಾಸು, ಈ ಸ್ಟೇಷನ್ ಹತ್ರ 20 ಜನ ಕೈಲಿ ಫೋನ್ ಓಡಿಸ್ಬೇಕು. ಆ FIR ಹಾಕೋದು ಏನು ಇವ್ರು ಅಪ್ಪನ ಮನೆ ಆಸ್ತಿ ಹಾಕ್ದಂಗೆ ಹಾಕ್ತಾರೆ. ಕಾಗ್ನಿಜಬಲ್ ಕಂಪ್ಲೇಂಟ್ ಕೊಟ್ಟರೆ ಸರ್, ಒಂದು ಕಾಗ್ನಿಜಬಲ್ ಕಂಪ್ಲೇಂಟ್ ಕೊಡ್ತು, ಒಂದು ಕೇಸ್ ರಿಜಿಸ್ಟರ್ ಮಾಡಿ FIR ಕೊಡಲಿಲ್ಲ ಅಂದರೆ, ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಇಟ್ ಈಸ್ ಇದು ಡಿರ್ಲಿಷನ್ ಆಫ್ ಡ್ಯೂಟಿ. ಅದು ಅವನು ನೇರಕ್ಕೆ ಅವ್ರ ಮೇಲೆ ಕ್ರಮ ಜರುಗಿಸಿ ಸಸ್ಪೆಂಡ್ ಮಾಡಿಬಿಡ್ಬೋದು. ಕಾನೂನು ಹಂಗೆ ಅಷ್ಟು ಗಟ್ಟಿಯಾಗಿರುವಂಥ ಕಾನೂನು. ಆಮೇಲೆ ಏನಾರ ತನಿಖೆಯಾರ ಮಾಡ್ಕೋ, ಬಿಟ್ಟಾರ ಸುಳ್ಳು ನಿಜ ಏನಾರ ಮಾಡ್ಕೋಪ್ಪ ನೀನು, ಅದು ಬೇರೆ ವಿಚಾರ. ಹಂಗೇನಾರು ಹೆಚ್ಚು ಕಡಿಮೆ ಅಂದರೆ ಅವ್ರ ಮೇಲೆ ಡಿಫಾಮೇಷನ್ ಹಾಕ್ತಾರೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟವನೇ ಅಂತ. ದಟ್ ಈಸ್ ದೇರ್ ಫ್ಯುನರಲ್, ದಟ್ ಈಸ್ ನಾಟ್ ಮೈ ಫ್ಯುನರಲ್. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಫೇಸ್ ಮಾಡ್ಕೊಳ್ತಾರೆ. ನಾಳೆ ಡಿಫಾಮೇಷನು ಅದಕ್ಕೂ ಇದಕ್ಕೆ ಹೋದರೆ, ಈಗ ನನ್ನ ಮೇಲೆ ಸುಮ್ಮನೆ ಆದರೆ, ನನ್ನ ಮೇಲೆ ಸುಮ್ಮನೆ ಆರೋಪಗಳು ಮಾಡಿದ್ರೆ, ನನ್ನ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ಸುಮ್ಮನೆ ಕೂತ್ಕೋತೀನಿ ನಾನು? ಕೂತ್ಕೊಳ್ಳೋದಿಲ್ವಲ್ಲ ನಾನು. ಆರೋಪ ಸಾಬೀತಾಗಬೇಕಲ್ಲ. ನನ್ನ ಮೇಲೆ ಒಂದು ಸುಳ್ಳು FIR ಆಗ್ತದೆ, ಸೊ ನಡೀತಾ ಇದೆ ಸುಳ್ಳು FIR ದಾಖಲು ಮಾಡೋರು ಅಂತ ಸುಮ್ಮನೆ ಕೂತ್ಕೊಳ್ತೀನಿ ನಾನು? ಆಗ್ತೀನಿ ಒಂದು 100 ಕೋಟಿ ಡಿಫಾಮೇಷನ್ಗೆ ಬಿಡ್ತೀನಿ ನಾನು, ಪ್ರೂವ್ ಮಾಡ್ತೀನಿ, ಬಿಡೋದಿಲ್ಲ. ಸುಮ್ಮನೆ ಯಾರ ಮೇಲೂ ಹಂಗೆ ಆರೋಪ ಮಾಡಬಾರ್ದು ಸರ್, ಯಾವುದೇ ಕಾರಣಕ್ಕೂ. ಕಾನೂನು ಲಾ ಈಸ್ ವೆರಿ ವೆರಿ ಸ್ಪೆಸಿಫಿಕ್. ಸುಮ್ಮನೆ ಏನೋ ಅಹಾಪೋಹದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡೋಕ್ಕಾಗೋದಿಲ್ಲ, ಕಷ್ಟ ಇರ್ತದೆ. ಆತ್ಮಸಾಕ್ಷಿಯಾಗೆ ಸರಿಯಾಗಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ನಾವು ಸುಳ್ಳು ಹೇಳಬೇಕು ಹೋಗಬಾರ್ದು. ಮಾಡಿದರೆ ಮಾಡಿದ್ದ ಅಂತ ಹೇಳಬೇಕು, ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಅಂತ ಹೇಳಬೇಕು. ಅದು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳುವಂಥದ್ದು, ಕೋರ್ಟಲ್ಲಿ ಆಗ್ತಕ್ಕಂಥದ್ದು ಆಗ್ತವೆ, ಅದು ಬೇರೆ ವಿಚಾರ. ಬಟ್ ಮಾಡಿರೋದಂಥ ಸತ್ಯ ಇದ್ದರೆ ಸತ್ಯನೇ ತಾನೇ ಅದು. ಅದೇ ಥರನೇ ಯಾವಾಗಲೂ ಅಷ್ಟೇ. ಆ ಕಾರಣಕ್ಕೆ ಆವಾಗ ನನ್ನ ಲೆಕ್ಕದಲ್ಲಿ ಬಟ್ಟೆಗೆ ಐರನ್ ಮಾಡಲ್ವಾ, ಏನು ಇದನ್ನ ಹಾಕ್ಕೊಂಡು ಏನು ಸರಿಯಾಗಿರೋ ಕೆಂಡದ್ದು ಇಷ್ಟು ಅಗಲ ಕಂಚಿನ ಇದ್ರೋದು ಹಂಗೆ ಐರನ್ ಮಾಡಿಬಿಟ್ರಂತೆ ಸಿಟಿನಾಗ. ಹೇಳ್ತಾರಲ್ಲ ನಮ್ಮ ಹಳೆ ಅಧಿಕಾರಿಗಳೆಲ್ಲ. ಅದೊಂದು ಟೈಮಲ್ಲಿ ಒಂದು ಮಾಡಿದ್ವಿ ನಾವು ಬೆಂಗಳೂರು ಸಿಟಿನಲ್ಲಿ. ಅಯ್ಯೋ ರೋಡೆಲ್ಲ ಅವಾಗೆಲ್ಲ ಎಲ್ಲರಲ್ಲೂ ದೊಣ್ಣೆ ಇಟ್ಕೊಂಡಿರ್ಲಿಲ್ವಂತೆ. ಇವು ಯಾವ ರಾಡ್ ಬರ್ತಾವೆ ನೋಡಿ, ಆಕ್ಸೆಲ್ ರಾಡು, ಮೋಟರ್ ಸೈಕಲ್ ಆಕ್ಸೆಲ್ ರಾಡು, ಆ ರಾಡು 2 ಅಡಿದು ಬಿಟ್ಟ ಅಂದರೆ ಪುಡ್ಪುಡಿ ಒಂದು. ಎಷ್ಟೋ ಜನ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರಂತೆ ಊರನ್ನೇ. ಸವಾಸವೇ ಬೇಡ ಅವ್ರದ್ದು ಅಂದ್ಬಿಟ್ಟು ಊರಲ್ಲಿ ಏನಾರು ಮಾಡಿಕೊಂಡು ಅದು ಇದು ಏನೋ ನಮಗೆ ಉಳ್ಳಿಗಿಳಿ ಕಾಳು ಏನೋ ತಿನ್ಕೊಂಡು ಸೊಪ್ಪು ಸದ್ಯ ತಿನ್ಕೊಂಡು ಬದುಕೋಬಿಡೋಣ ಅಂದ್ಬಿಟ್ಟು ಅಂತ. ಹಂಗೆಲ್ಲ ಪೊಲೀಸಿಂಗ್ ಆಗಿದೆ ಬೆಂಗಳೂರು ಸಿಟಿನಲ್ಲಿ. ಅಂಥ ಆ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂಡಿಲ್ಲ, ಅವರು
ಸಿಕ್ಕಾಬಟ್ಟೆ ಇವನ್ನ ಬಲಿಯಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆಗ. ಯಾಕೆಂದರೆ ಅನ್ಎಜುಕೇಟೆಡ್ ಸಂಖ್ಯೆ ಅವಾಗ ಭಾಳ ಜಾಸ್ತಿ ಇತ್ತು, ಎಜುಕೇಟೆಡ್ ಸಂಖ್ಯೆ ಕಮ್ಮಿ ಇತ್ತು. ಆವಾಗ ಬೇರೆ ಬೇರೆ ವಿಧಾನ ಇರಲಿಲ್ಲ, ಇದೇ ಥರ ಒಡೆದು ಬಡಿದು ಎದುರಿಸಿ ಕಿತ್ಕೊಳ್ಳುವಂಥದ್ದಿತ್ತು. ಈಗ ಹಂಗಲ್ಲ, ಈಗ ಎರಡೂ ಮಾಡ್ತಾರೆ. ಈಗ ಸಿಕ್ಕಾಬಟ್ಟೆ ಭೂಮಿ ಮೇಲೆ ಬೆಲೆ ಬಂದಿರೋದು ಏನು ಮಾಡ್ತಾರೆ, ಸೆಟ್ಲ್ಮೆಂಟ್ ಮಾಡ್ತಾರೆ, ಎದುರಿಸ್ತಾರೆ, ಕೊಂದಾಕ್ಬಿಡ್ತೀವಿ ನೀವು ಮಾಡಲಿಲ್ಲ ಅಂದರೆ. ನಾವೇನಿಲ್ಲ, ಕೊಲ್ತಾ ಇರ್ತೀವಿ, ಜೈಲಿಗೆ ಹೋಗ್ತಾ ಇರ್ತೀವಿ. ನೀವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂದರೆ ನಾವು ನಿಮ್ಮ ಸಾಯಿಸ್ತೀವಿ ರೀ, ನಿಮ್ಮ ಸಾಯಿಸಿ ನಾವು ಜೈಲಿಗೆ ಹೋಗ್ತೀವಿ, ಜೈಲಲ್ಲಿ ಕೂತ್ಕೊಂಡು ಸಂಪಾದನೆ ಮಾಡ್ತೀವಿ ರೀ ನಾವು, ನೇರಕ್ಕೆ ಹೇಳ್ತಾರೆ. ಆವಾಗ ಎಂಥವನೇ ಮನುಷ್ಯನಿಗೆ ನೀನು ಸಾಯಿಸ್ತೀನಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ನು ಮಾಡ್ಕೊಬಿಡ್ತಾನೆ. ಯಾರು ಯಾವ ಕೋರ್ಟ್ಗೆ ಹೋಗ್ತಾರೆ, ಯಾರ ಹತ್ರ ಹೋಗ್ತಾರೆ ಅವರು? ಕರೆಕ್ಟ್. ನಾವು ಈಗ ಬಂದು ನೋಡಿ, ಈಗ ಒಂದು ತಿಂಗಳು ಬಂದೋ ಈಗ ಇದ್ದೀವಿ, ನಿಮ್ಮನ್ನು ಸಾಯಿಸ್ತೀವಿ, ಒಳಗೆ ಹೋಗ್ತೀವಿ ನಾವು, ಏನು ತೊಂದರೆ ಏನಿಲ್ಲ, ಮಾಡ್ಕೊಬಿಡಿ ನೀವು ಅಂತಾರೆ. ಅವ್ರು ಹೌದ್ರಿ ಇವರೆಲ್ಲ ಜೈಲು, ಯಾವಾಗೂ ಜೈಲೇ, ಇದೇ ಥರ ಮರ್ಡರ್ ಕೇಸು ಅಂತ ಗೆದ್ರುಬಿಡ್ತಾರೆ. ಅಂದರೆ ಇದು ತಪ್ಪಿಸ್ಕೊಳ್ಳುವಂಥದ್ದು ಸಿಸ್ಟಮಿಂದ. ಅಂದರೆ ನಾವು ಸರಿಯಾಗಿ ಅವ್ರಿಗೆ ರಿಪೇರಿಗಳಾಗ್ತಾ ಇಲ್ಲ ಅಂತ, ನಮ್ಮ ಭಯನೂ ಇಲ್ಲ ಅಂತ ಅಂದ. ಕರೆಕ್ಟ್. ಇದೆಲ್ಲ ಮಾಡ್ತಾರೆ ಅವರು. ಇದೆಲ್ಲ ತೀರ್ಮಾನಗಳು ಯಾವಾಗ ಮಾಡಬೇಕೋ ಅವಾಗ ಮಾಡಿಬಿಡ್ತಾರೆ. ಆ ಕಾರಣಕ್ಕೆ ಕಬ್ಬಿನ ಜ್ಯೂಸ್ ತೆಗೆದು ಇವ್ರನ್ನ ಪೂರ್ತಿ ಇನ್ನು ಒಂದೇ ಒಂದು ಡ್ರಾಪ್ ಇದೆ ಅನ್ನೋ ಥರ, ಜ್ಯೂಸ್ ಇದೆ ಅನ್ನೋ ಥರ ಅದನ್ನ ಆಚೆಗೆ ಬಿಸಾಕಬೇಕು. ನೊಣಾನು ಕೂತ್ಕೊಬಾರ್ದು ಅದ್ರ ಮೇಲೆ, ಆ ಸಿಪ್ಪೆ ಬಿಸಾಕೋದ್ರ ಮೇಲೆ ನೊಣ ಕೂತ್ಕೊಬಾರ್ದು. ನೊಣ ಕೂತ್ಕೊಂಡಿರೋದು ಸ್ವೀಟ್ ಇರೋಲ್ಲ ಅದರಲ್ಲಿ. ಹಂಗೆ ಮಾಡಿಬಿಟ್ರೆ ಯಾವೂ ಸುಳ್ಬಿಡಲ್ಲ. ಬಟ್ ಇರ್ರೆಸ್ಪೆಕ್ಟಿವ್ ಯಾವ ಕಾರಣಕ್ಕೂ ಅದರಿಂದ ಬ್ಯಾಡ್ ಇಂಟೆನ್ಷನ್ ಇರಬಾರ್ದು. ದಟ್ ಅವರ್ ಇಂಟೆನ್ಷನ್ ಶುಡ್ ಬಿ ಎ ವೆರಿ ಕ್ಲಿಯರ್. ಆ ಟೈಮ್ನಲ್ಲಿ ಅವಾಗ ಮಾಡಿ ಸರಿ ಜಾಡಿಸಿ ಆ ಬಾಂಬ್ ಕೇಸ್ಗಳಲ್ಲಿ, ಅದು ಆ ಮಲ್ಲೇಶ್ವರಂ ಇದ್ರ ಕೇಸ್ಗಳಲ್ಲಿ ಚೆನ್ನಾಗಿ ಜಾಡಿಸಿ ತಗೊಂಡೋಗಿ ಜೈಲಿಗೆ ಬಿಸಾಕ್ಬಿಡ್ತಾರೆ ಪೂರ್ತಿ ಟೀಮ್ನ ತೊಗೊಂಡೋಗ್ಬಿಟ್ಟು. ಇವ್ರನ್ನ ಜೇಡ್ರಳ್ಳಿ ಕೃಷ್ಣಪ್ಪ ಇವ್ರದೆಲ್ಲ ಇವರೇನು ಕೋರ್ಟಿಗೆ ಸರೆಂಡರ್ ಆಗಿಬಿಡ್ಬೇಕು, ಏನಾದರೂ ಮಾಡಿ ಪೊಲೀಸರು ಸಿಗಾಕಬಿಟ್ರೆ ನಮಗೆ ಬೆಂಡೆತ್ತಿ ಇವ್ರನ್ನೆಲ್ಲ KP ಅಗ್ರಹಾರ ರೋಡು, ರಾಜ್ಕುಮಾರ್ ರೋಡು, ಆಮೇಲೆ ಆ ಕಡೆ ಇದು ಮರಿಯಪ್ಪನ ಪಾಳ್ಯ, ಎಲ್ಲ ಕಡೆನೂ ಈ ಕುರಿಗಳನ್ನ ಹೊಡ್ಕೊಂಡು ಹೋಗ್ತಾರೆ ನೋಡಿ ರಸ್ತೆಯಲ್ಲಿ. ಹಂಗೆ ಅವ್ರನ್ನೆಲ್ಲ ಬಿಚ್ಚಿ ಇವ್ರನ್ನೆಲ್ಲರೂ ಕರ್ಕೊಂಡೋಗಿ ಮೆರವಣಿಗೆಗಳೆಲ್ಲ ಮಾಡಿದ್ದಾರೆ ಅವರು. ಬಿಡಲಿಲ್ಲ ಅವರು. ಆಗ ಮಾಡಿ ತಗೊಂಡೋಗಿ ಒಳಗಡೆಗೆ ತಗೊಂಡೋಗಿ ದಬ್ಬ ಆದಮೇಲೆ ಒಂದು ಲೆಕ್ಕದಲ್ಲ ಆಗ ಒಂದು ಸ್ವಲ್ಪ ಒಂಚೂರು ಸೆಟ್ ಬ್ಯಾಕ್ ಆದರು. ಓಕೆ ಓಕೆ. ಅಂದರೆ ಅವಾಗವಾಗಲೇ ಮಾಡಿದ್ದಾರೆ ಎಲ್ಲ ಮೇಲೆ ಮೈ ಮೇಲೆ ಬಿದ್ದು ಬಲಿ ಆಗ್ತಕ್ಕಂಥದ್ದು ಮಾಡುವಂಥದ್ದು. ಆಗೇನಾಗ್ತದೆ ಅಂತಂದರೆ ಇವರೆಲ್ಲ ಸ್ವಲ್ಪ ಆಗೇನಾಗೋಯ್ತು, ಇವ್ರನ್ನೆಲ್ಲ ಹಿಡಿದು ಒಳಗೆ ಇವರು ಒಂದು ಸ್ವಲ್ಪ ಬೇರೆಯವರೆಲ್ಲ ತಪ್ಪಿಸ್ಕೊಬಿಟ್ರು. ಈ ಕಡೆ ವಿಜಯನಗರದಲ್ಲಿ ಒಂದಷ್ಟು ಜನ ತಪ್ಪಿಸ್ಕೊಬಿಟ್ರು, ಆ ಕಡೆ ಕೊರಂಗು ಟೀಮ್ ಕಡೆ ತಪ್ಪಿಸ್ಕೊಬಿಟ್ರು, ಆಂಧ್ರ ಪ್ರದೇಶಕ್ಕೆ ಕೊಟ್ಟೋಗ್ಬಿಟ್ರು, ಒಂದಷ್ಟು ಗ್ಯಾಂಗ್ ಸ್ಪ್ಲಿಂಟರ್ ಗ್ಯಾಂಗ್ ಆ ಕಡೆ ಕೊಟ್ಟೋಗ್ಬಿಡ್ತು. ಆಮೇಲೆ ಇಲ್ಲೇ ಇದರಲ್ಲಿ ಶ್ರೀರಾಮ್ಪುರದಲ್ಲಿ ಇರ್ತಕ್ಕಂಥ ಕೆಲವು ಜನಗೆಲ್ಲ ತಮಿಳ್ನಾಡು ಓಡೋಗ್ಬಿಟ್ರು. ಯಾವಾಗ ಐರನ್ ಮಾಡೋಕ್ಕೆ ಶುರುವಾದ ತಕ್ಷಣವೇ ತಡ್ಕೊಳ್ಳೋಕ್ಕಾಗದೆ ಆ ಕಡೆ ಗೂಡೋಗ್ಬಿಟ್ರು, ಶಾಂತ ಆಗ್ಬಿಡ್ತು ಅವಾಗ ಪೂರ್ತಿ. ಸೊ ಹಾಗೆ ಒಂದು ಸಶಕ್ತವಾದ ಪೊಲೀಸ್ ಟೀಮ್ ಇದ್ದರೆ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡಿದ್ವಿ. ಅಂದರೆ ಈ ಸರ್ಗೆ ಅದು ಒಂದು ಅದರ ಅನುಭವ ಮತ್ತು ಆ ನೆನಪಿನ ಶಕ್ತಿ ಎಲ್ಲವೂ ಸೇರಿದರೆ ಹೆಂಗೆ ಅನ್ನೋದನ್ನು ಈ ಕಥಾನಕದಲ್ಲಿ ಗೊತ್ತಾಯಿತು. ಮೊಟ್ಟೆ ಕಣ್ಣ ಅವನು ಬಾಂಬ್ ಇಟ್ಕೊಂಡು ಹೆಂಗೆ ತಿರುಗಾಡ್ತಿದ್ದ ಅನ್ನೋದೇ ಒಂದು ಹೊಟ್ಟೆ ಕಟ್ಕೊಂಡು ಅಂದರೆ ಅವನು ಒಂಥರ ಸಾವನ್ನು ಹೊಟ್ಟೆ ಕಟ್ಕೊಂಡು ತಿರುಗಾಡ್ದಂಗೆ ಇತ್ತು. ಅವನು ಕಡೆಗೂ ಅವನಿಗೆ ಅದು ಸಾವು ಬರೀತು. ಇಲಿಯಾಸ್ ಬದುಕ್ದ. ಕೆಳಗಡೆ ಬಂದು ಬಿದ್ದು ಕೆಳಗಡೆಗೆ ಅವ್ನು ಬದುಕೊಂಡು ಅವನು ಆಮೇಲೆ ಇದಾಗ್ಬಿಟ್ಟ, ಊನ ಆಗೋಯ್ತು, ಕಾಲುಗಳು ಕೈಗಳೆಲ್ಲ ಡ್ಯಾಮೇಜ್ ಆಗೋದು, ಅವ್ನು ವೇಸ್ಟ್ ಬಡಿ ಆಗ್ಬಿಟ್ಟ. ಕೈಕಾಲು ಚೆನ್ನಾಗಿದ್ರೆ ತಾನೇ ಮಾಡೋಕ್ಕೆ. ಆಮೇಲೆ ಇವನು ಆಟೋ ರಿಕ್ಷಾ ಬಿಟ್ಟ, ಜೇಡ್ರಳ್ಳಿ ಕೃಷ್ಣಪ್ಪಂದು. ಓಕೆ ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಮ್ಮದು ಶೇರ್ ಮಾಡ್ಕೊಂಡಿದ್ದಕ್ಕೆ. ನೆಕ್ಸ್ಟ್ ಆ ಕಡೆ 87 ತನಕ ಹೋಗಿದ್ದೀವಿ, ಜಯರಾಜ್ ಮತ್ತು ಕೋತ್ವಾಲ್ಗೆ ಸಂಬಂಧಪಟ್ಟಂತೆ. ಸ್ವಲ್ಪ ಹಿಂದೆ ಬಂದು ಈ ಒಂದು ಗ್ಯಾಂಗ್ ಅಂದರೆ ಜೇಡಳ್ಳಿ ಕೃಷ್ಣಪ್ಪನ ಗ್ಯಾಂಗು, ಆಮೇಲೆ ಈ ಕಡೆ ಶ್ರೀರಾಮ್ಪುರ ಕೆಟ್ಟಿ, ಈ ಒಂದು ಏನಾಗುತ್ತೆ ಅನ್ನೋದು ನೋಡಿದ್ವಿ. ಸೊ ಈಗ ಮತ್ತೆ ಅವ್ರದ್ದು ಮತ್ತೆ ಆ ಏನು ವಿಜಯನಗರದ ಕಡೆ ಇರ್ತಕ್ಕಂಥ ಗ್ಯಾಂಗು, ಕೊರಂಗು ಗ್ಯಾಂಗ್ದು ಅದು ಸಪ್ರೇಟ್ ಹೇಳ್ಕೊಂಡು ಬರ್ತೀವಿ ನಾವೀಗ. ಈಗ ಅವ್ರದ್ದು ಈಗ ಪ್ರಾರಂಭ ಆಗಿದೆ, ಅವ್ರದ್ದು ಪಾತಕ ಲೋಕಗಳು ಇನ್ನು ಸ್ಟಾರ್ಟ್ ಆಗ್ತದೆ. ಎಸ್. ಸೊ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ನ್ಯಾಯಕ್ಕೆ ಸಂಬಂಧಪಟ್ಟಂತೆ, ಕಾನೂನಿಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಅದನ್ನು ತಿಳಿಸಿ. ನಾವು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಈಗ ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ ರೀಲ್ ಅನ್ನೋದು ಕೂಡ ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದನ್ನು ಸರ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.